मेहता का उल्टा चश्मा। ಇಲ್ಲಿ ನೋಡಿ ಅಣ್ಣ, ತುಂಬಾ ಸ್ಪೆಷಲ್ ಟಿವಿ ಇದು. ಇದನ್ನ ತಗೊಳ್ಳಿ. ಇದ್ರಲ್ಲಿ ನೀವು ಕೂಡ ಬರ್ತೀರಾ. ಈ ತರ ಇಲ್ಲಿ ನೋಡಿ. ವಾವ್, ಈ ತುಂಬಾ ಸೂಪರ್ ಆಗಿದೆ. ಹೇಗೆ ಅನಿಸ್ತಾ ಇದೆ ಈ ಫ್ರೇಮ್ ನಿಮ್ಗೆ? ಈಗ ನೀವ್ ಹೇಳ್ಬೋದು, ಈಗ ನಾನು ಎಲ್ಲಿದ್ದೀನೋ, ಹೇಗಿದ್ದೀನೋ, ಜೇಠ ಅಣ್ಣನಿಂದಾನೇ ಇರೋದು ಅಂತ. ಟೊಮ್ಯಾಟೊ ಬೆಲೆ ಕಮ್ಮಿ ಇದೆಯಲ್ಲಪ್ಪ. ಏ ಹಲೋ, ಅಯ್ಯಯ್ಯೋ, ಅಯ್ಯೋ ನನ್ನ ತರಕಾರಿ. ಟಿವಿ ಹುಷಾರು. ಅಯ್ಯೋ ನಟ್ಟು ಅಣ್ಣ ವಾಷಿಂಗ್ ಮಿಷಿನ್ ಅಲ್ಲಿ ಬಿದ್ದೋಗ್ಬಿಟ್ರು. ಏನಾಗೋಯ್ತು ನನಗೆ? ಟಪ್ಪು ಅವರಪ್ಪ, ನಾನ್ ನಿಮ್ಗೇನೋ ಹೇಳೋಣ ಅಂತ ಬಂದೆ. ಹೇಳದಯ್ಯ. ಮಾವನವರು ಅದಾಗ್ಬಿಟ್ಟಿದ್ದಾರೆ. ಏನ್ ಗಲಾಟೆ ಮಾಡ್ತಾವ್ರ? ಇಲ್ಲ ಇಲ್ಲ, ಅದೇ ಅದ್ರಲ್ಲಿ ಮನುಷ್ಯರು ಬಿಸಿ ಆಗ್ತಾರಲ್ಲ. ಏನ್ ಕಂಬ್ಳಿನ? ಅಯ್ಯೋ ಅಪ್ಪಾಜಿ ಕಂಬ್ಳಿ ಹೇಗಾಗ್ತಾರೆ? ಅದಲ್ಲ, ಅದ್ರಲ್ಲಿ ತಾಪಮಾನ ಹೆಚ್ಚಾಗತ್ತಲ್ಲ. ಅದು ಎಸಿ ನಡಿ, ಚೆನ್ನಾಗಿದೆ. ನಮ್ಮ ಅಂಗಡಿ ಡಿಸ್ಪ್ಲೇನಲ್ಲಿ ಹಾಕ್ಬಿಡ್ತೀನಿ. ಅಯ್ಯೋ ಸಾಕು ದಯ, ಸಾಕು. ನಿನ್ ಜೊತೆ ಯಾರಾದ್ರೂ 5 ನಿಮಿಷ ಮಾತಾಡ್ಬಿಟ್ರೆ ಅವ್ರಿಗೆ ಜ್ವರ ಬರೋದಂತೂ ಪಕ್ಕ. ಹಾ ಹಾ, ಇದೆ ಇದೆ, ಇದೇ ಆಗಿದಾರೆ ಅವರು. ಏನ್ ಹೇಳ್ತಿದ್ಯಾ? ಅಯ್ಯೋ ಹುಷಾರಿಲ್ಲ ಅವ್ರಿಗೆ. ಏನು ಅಪ್ಪಾಜಿಗೆ ಹುಷಾರಿಲ್ವಾ? ಮತ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಬಾಬಾ ಹೋಗೋಣ. ಆಟೋ. ನಾನಿನ್ ದೋಸ್ತ ಅಲ್ಲ ಕಣೋ, ಆಟೋ ಬೇಕಾಗಿತ್ತಂಗೆ. ನಿಂತ್ಕೋ ದಯಾ, ನೀನ್ ಆಟೋ ನಿಲ್ಸು ನೋಡೋಣ. ಆಟೋ? ಅಯ್ಯೋ ದಯಾ, ಇಷ್ಟ ಮೆತ್ತಿಗೆ ಯಾಕೆ ಹೇಳ್ತಿದ್ಯಾ? ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿಯಕ್ಕಲ್ಲ, ಆಟೋ ನಿಲ್ಸೋದು ಕೇಳಿದ್ ನಾನು. ಅಯ್ಯೋ ಬುಲೆಟ್ ಟ್ರೈನ್ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಬುಲೆಟ್ ಆಟೋ ಅಂತೂ ಬಂತು ನೋಡಿ ನಮ್ ದಾರಿಗೆ. ಸರಿ ಸರಿ ನಡಿ. ಅಣ್ಣವ್ರೆ, ಆದಷ್ಟು ಬೇಗ ಗೋಕುಲ್ಧಾಮ್ ಸೊಸೈಟಿಗೆ ಹೋಗಿ. ಆಗ್ಲಿ. ಅಣ್ಣ ಏನಾಯ್ತು? ಆಟೋ ಸ್ಟಾರ್ಟ್ ಆಗ್ತಿಲ್ವಾ ಹೆಂಗೆ? ಅದು ನಾನು ಸುಮ್ನೆ ಹೇಳಿದ್ದು. ಈ ಆಟೋಗೆ ಸೆಲ್ಫ್ ಸ್ಟಾರ್ಟ್ ಇದೆ. ಅಯ್ಯಯ್ಯೋ, ಏನಪ್ಪ ನಾವು ಬೇಗ ಹೋಗ್ಬೇಕು. ಬೇಗ ಹೋಗ್ಬೇಕಾ? ಇದು ನಮ್ ಮೊದ್ಲೇ ಹೇಳ್ಬೇಕಿತ್ತಾನೆ. ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಅಯ್ಯ ಅಣ್ಣ, ತುಂಬಾನೇ ಮಚ್ಚವಾಗಿದೆ. ಇನ್ನು ಜೋರಾಗಿ ಹೋಗಿ, ಇನ್ನು ಜೋರಾಗಿ. ಅಯ್ಯೋ ದಯಾ, ಏನ್ ಹೇಳ್ತಿದ್ದೆ ನೀನು?
ಅಪ್ಪಾಜಿ ಬಂದ್ಬಿಟ್ರ. ಇದೇ ವಿಚಾರವಾಗಿ ನಾನು 2 ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಮೊದಲು, ನಮ್ಮಂತ ಹಿರಿಯರನ್ನ ಯಾವತ್ತೂ ಮರಿಬಾರ್ದು. ಎರಡನೇದಾಗಿ, ನಾನು ಹೇಳೋ ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ನಮ್ಮಂತ ಮುದುಕರನ್ನ ನೀವು ಮರ್ತು ಹೋಗ್ಬಿಡ್ಬೇಕು. ಅಪ್ಪಾಜಿ, ನೀವ್ ಇಷ್ಟೊಂದು ಕೆಂಪಗಾಗಿದ್ರೆ ಯಾಕೆ? ನಮ್ಗೆ ಕನ್ಫ್ಯೂಸ್ ಆಗೋಯ್ತು. ನಮ್ಗೂ ಮುಂಚೆ ಟೊಮೆಟೊ ಮನೆಗೆ ಹೆಂಗ್ ಬಂತು ಅಂತ. ಮಗನೇ, ಸ್ವಲ್ಪ ಜ್ವರ ಇದೆ. ಈಗ್ಲೇ ಅಳತೆ ಮಾಡ್ತೀನಿ ರೀ ಮಾವನವ್ರೆ. ಏ ದಯಾ, ನೀನ್ ಏನ್ ಮಾಡ್ತಿದ್ಯಾ? ನಿಮಗೆಷ್ಟು ಜ್ವರ ಇದೆ ಅಂತ ಈ ಚಪಾತಿ ನಮಗೆ ಹೇಳುತ್ತೆ. ಹೇ ತಾಯಿ, ಅಣ್ಣಮ್ಮ, ಮಾವನವ್ರಿಗೆ ತುಂಬಾನೇ ಹುಷಾರಿಲ್ಲ. ಮಾವನವ್ರೆ, ನಡೀರಿ, ಡಾಕ್ಟರ್ ಅಣ್ಣನ ಹತ್ರ ಹೋಗೋಣ. ಇನ್ನು ತಿನ್ಬೇಕು ಅನಿಸ್ತಾ ಇದೆ. ಆರ್ಡರ್ ಮಾಡ್ಕೋತೀನಿ. ಅರೆ, ತುಂಬಾ ಟೈಮ್ ಆಗ್ಬಿಡ್ತಲ್ಲ. ನರ್ಸ್, ನರ್ಸ್, ಹೊಟ್ಟೆ ಹಸಿವಾಗ್ದಿರೋ ಅಂತ ಮಾತ್ರೆ ತಂದ್ಕೊಡಿ. ಇದು ತಗೊಳ್ಳಿ ಸರ್. ಈಗ ಹಸಿವಾಗೋದಿಲ್ಲ. ಬಿಡ್ಬೇಡ, ಗಟ್ಟೆ ಅಪ್ಪಾಜಿ ಎಷ್ಟು ಬಿಸಿಯಾಗಿದ್ದಾರೆ ಅಂದ್ರೆ, ಬರ್ತಾ ದಾರಿಲಿ 3 ಜನಕ್ಕೆ ಕೈ ಕೊಟ್ರು. ಅವರು ನಿಮ್ಮ ಹತ್ರ ಬರ್ಬೋದು ಅನ್ಸುತ್ತೆ ಮುಲಾಮ್ ಹಚ್ಚಿಸ್ಕೊಳಕ್ಕೆ. ಅರೆ, ಇರಿ ಇರಿ, ಮೊದಲು ಸ್ವಲ್ಪ ಹೊಟ್ಟೆಗೆ ತಿನ್ಬಿಡ್ತೀನಿ. ಕಲ್ ಸಿಕ್ಬಿಡ್ತು ತಿನ್ನೋವಾಗ. ಕಬ್ಬಣ ಸಿಕ್ಕಿದ್ರೆ ಚೆನ್ನಾಗಿತ್ತು. ಐರನ್ ಇಸ್ ಗುಡ್ ಫಾರ್ ಹೆಲ್ತ್. ಏನಪ್ಪ, ನಂಗೆ ಟ್ರೀಟ್ಮೆಂಟ್ ಮಾಡ್ತೀಯೋ ಇಲ್ವಾ ನೀನು? ತಾತ, ಸ್ವಲ್ಪ ತಾಳ್ಮೆ ಇರ್ಲಿ. ಕಾಯೋದ್ರ ಫಲ ಬಾಳೆಹಣ್ಣಾಗುತ್ತೆ. ಕಾಯೋದ್ರ ಫಲ ಮೊದಲು ಸಿಹಿ ಇತ್ತು ತಾನೆ, ಆದ್ರೆ ಬಾಳೆಹಣ್ಣು ಸಿಹಿಯಾಗಿರುತ್ತೆ ತಾನೆ. 2 ವಿಷಯ ಯಾವಾಗ್ಲೂ ಜ್ಞಾಪಕ ಇಟ್ಕೋ. ಮೊದಲನೇದಾಗಿ, ಕರ್ಮ ಸುತ್ಕೊಂಡು ವಾಪಸ್ ಬರುತ್ತೆ. ಮತ್ತೆ ಎರಡನೇದು ಕರ್ಮಜ್ಜ ಸುಮ್ಸುಮ್ನೆ ಸುತ್ತೋದಿಲ್ಲ. ಅವ್ರ ಅಪ್ಪ ಅಮ್ಮ ಸುತ್ತೋದಿಕ್ಕೆ ಬಿಡೋದು ಇಲ್ಲ. ಮಲ್ಕೊಳ್ಳಿ. ಅರೆ, ತುಂಬಾ ಜ್ವರ ಇದೆ. 340 ಡಿಗ್ರಿ ಇದೆ. ಏನ 340 ಡಿಗ್ರಿ ಇಲ್ಲ? ಅರೆ, ಸಾರಿ, ಇದು ರೇಟು 340. ನಾನು ತಪ್ಪಾಗಿ ಪೆನ್ನಿನ ಬಾಯಲ್ಲಿ ಇಟ್ಬಿಟ್ಟೆ. ಗಟ್ಟಿಯಾಗಿ ಉಸಿರಾಡಿ. ಈಗ ಬಾಯಿ ಓಪನ್ ಮಾಡಿ. ಈ ಮಾತ್ರೆ ತಗೊಳ್ಳಿ. ಇದನ್ನ ಬೆಳಗ್ಗೆ ಹಾಲಿನ ಜೊತೆ, ಮಧ್ಯಾಹ್ನ ಹಾಲಿನ ಜೊತೆ, ಮತ್ತೆ ಹಾಗೆ ರಾತ್ರಿ ಹಾಲಿನ ಜೊತೆ ತಗೋಬೇಕು. ಇದರಿಂದ ಉಪಯೋಗ ಆಗತ್ತಾ? ಇದರಿಂದ ಆಗದಿದ್ರು ಹಾಲಿಂದ ಖಂಡಿತ ಆಗತ್ತೆ. 3 ಟೈಮ್ ಹಾಲ? ಅಯ್ಯೋ, ತುಂಬಾ ಖರ್ಚಾಗ್ಬಿಡುತ್ತಲ್ಲ. ದೇವ್ರನ್ನ ಬೇಡ್ಕೊಂಡ್ರೆ ವಾಸಿ ಆಗಲ್ವಾ? ನಾನು ಒಂದ್ ಮಾತ್ರೆ ಕಂಡು ಹಿಡ್ತಿದ್ದೀನಿ. ಇದು ತಿಂತಿದ್ದ ಹಾಗೆ ನೀವು ಓಡ್ಬೋದು.
ನೋಡಿ 2 ವಿಷಯ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಮೊದಲನೇದು, ಜಾಸ್ತಿ ನೀರು ಕುಡಿದಷ್ಟು ನೋವು ಮುಖದಲ್ಲಿ ಕಳೆ ಬಂದ್ಬಿಡುತ್ತೆ. ಮತ್ತೆ ಎರಡನೇ ವಿಷಯ? ಮತ್ತೆ ಎರಡನೇದು, ಅಯ್ಯೋ, ಅಪ್ಪಾಜಿ, ಅಯ್ಯೋ ಮಾವನವರು ಎರಡನೇ ವಿಷಯನ ಹೇಳ್ದೆ ಹಾಗೆ ಹೋಗ್ಬಿಟ್ರಲ್ಲ. ಅಯ್ಯೋ ದಯಾ, ಈಗ ಅಪ್ಪಾಜಿನ ಎಲ್ಲಿ ಹುಡ್ಕೋದ್ ನಾವು? ನನಗೆ ಯಾಕೆ ಹಿಂಗೆಲ್ಲ ಆಗತ್ತೆ? ದಯವಿಟ್ಟು ಅವ್ರನ್ನ ಹಿಡಿಯೋದ್ರಲ್ಲಿ ಯಾರು ತಡ ಮಾಡ್ಲೇಬಾರ್ದು. ಅಲ್ಲ, ಬೇಲಿನೇ ಇದ್ದು ಹಣ್ಣು ತರಕಾರಿ ತಿನ್ಬಿಟ್ರೆ ಏನು ಪ್ರಯೋಜನ? ಬೇಲಿನೇ ಎದ್ದು ಹೊಲ ಬೇಯ್ದಂಗೆ. ತೋಟದೊಳಗೆ ಹಣ್ಣು ತರಕಾರಿ ತಾನೇ ಬೆಳೆಯೋದು. ನಡೀರಿ. ಓ ನನ್ ಕಂದ ಕಂದ, ನನ್ನ ಮುದ್ದಿನ ಜೋಗಿ. ಇವ್ರು ಆರೋಗ್ಯವಾಗಿರೋದಕ್ಕೆ ಅವ್ರು ವಾಕಿಂಗ್ ಮಾಡೋದೇ ಕಾರಣ ಅನ್ಸುತ್ತೆ. ಆದ್ರೆ ಇಷ್ಟೊಂದು ಫಾಸ್ಟ್ ಆಗಿ ಯಾರು ಮಾಡ್ತಾರೆ? ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳೇ. ಪ್ರಪಂಚದಲ್ಲಿ ಅತಿ ವೇಗ ಹೊಂದಿರುವ ವಸ್ತು ಯಾವುದು? ಲೈಟ್ದು. ಸರಿಯಾಗಿ ಹೇಳಿದೆ ಟಪ್ಪು. ಎಸ್. ಹಾ ಆ ಆ, ಲೈಟ್ಗಿಂತ ಜಾಸ್ತಿ ಸ್ಪೀಡ್ ಆಗಿರೋದು ತಾತ. ನಮ್ಮ ಮಾಸ್ಟರ್ಗೆ ಅದು ಗೊತ್ತಿಲ್ಲ. ಅಪ್ಪಾಜಿ ಅಪ್ಪಾಜಿ, ಅಯ್ಯೋ ಅಯ್ಯೋ, ನನ್ ಸ್ಕೂಟ್ರು. ಏ ಬಿಡೆ, ಇವನ್ ಎಲ್ಲೋಗ್ಬೇಕು ಅಲ್ಲಿಗೆ ಬಿಟ್ಬಿಡು. ರೈ ರೈ ಸ್ಕೂಟರ್. ಅಯ್ಯೋ ಅಯ್ಯೋ ದಯಾ ದಯಾ, ಅಲ್ಲಿ ಅಪ್ಪಾಜಿ. ಅಯ್ಯೋ ಮಾವನವ್ರೆ, ಎರಡನೇ ವಿಷಯ ಅದೇನು ಅಂತ ಹೇಳಿ ಹೋಗಿ. ಇವಾಗ 2 ವಿಷಯ ಹೇಳ್ತೀನಿ. ಅಯ್ಯೋ ಎರಡನೇದೇ ಹೇಳಿ, ಮೊದಲನೇದು ಆಗ್ಲೇ ಹೇಳಿದ್ರಲ್ಲ ನೀವು. ಅಯ್ಯೋ ಮಾವನವ್ರೆ, ಈಗ್ಲೂ ಎರಡನೇ ಮಾತು ಹೇಳ್ದೆ ಹಾಗೆ ಹೋಗ್ತಿದ್ದೀರಲ್ಲ. ಲೇ, ಮಾವನವರು ಈಗ್ಲೂ ಎರಡನೇ ವಿಷಯ ಹೇಳಲೇ ಇಲ್ಲ. ಏನಾದ್ರು ತಿನ್ಬೇಕು, ಬಹಳ ಹಸುವಾಗ್ತಿದೆ ನಂಗೆ. ಡಾಕ್ಟ್ರಪ್ಪ ಏನ್ ಮಾಡ್ತಾ ಇದ್ದೀರಾ? ಈಗ ಅಪ್ಪಾಜಿ ಅವ್ರನ್ನ ಹೇಗೆ ಉಳಿಸೋದು ನಾವು? ಅರೆ, ನಾನು ಅದನ್ನ ಮರ್ತೆ ಹೋಗ್ಬಿಟ್ಟಿದ್ದೆ. ತಾತನ್ಗೆ ಇಂಜೆಕ್ಷನ್ ಕೊಟ್ಬಿಟ್ರೆ ಸಾಕು, ಅವರು ಸರಿಯಾಗಿ ಹೋಗ್ಬಿಡ್ತಾರೆ. ನಿನ್ ಹೇರ್ ಸ್ಟೈಲ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿನ್ ಮಗನೂ ಕೂಡ. ಏ ಟಮಾಟ ಟಮಾಟ, ನಾಟಿ ಟಮಾಟ, ನಾಟಿ ನಾಟಿ ಟಮಾಟ. ಅಯ್ಯೋ ನನ್ ಟಮಾಟೋ, ಅಯ್ಯೋ ಅಯ್ಯೋ. ಅಯ್ಯೋ ಇಷ್ಟೊಂದೆಲ್ಲ ಟೊಮ್ಯಾಟೊ ಇಲ್ಲಿದೆ, ಇದನ್ನು ತಗೊಂಡ್ಬಿಡ್ತೀನಿ. ಅಯ್ಯೋ ದಯಾ, ಟೊಮೆಟೊ ಬಿಟ್ಬಿಡು, ಮೊದ್ಲು ಅಪ್ಪಾಜಿ ನಿಲ್ಸೋಣ ಬಾ.
3 ನಿಮಿಷ ಆಗೋಯ್ತು, ನಾನು ಏನು ತಿಂದೇ ಇಲ್ಲ. ಸಖತ್ ಹಸಿವಾಗ್ತಿದೆ ನಂಗೆ. ಇದ್ ತಗೊಳ್ಳಿ ಡಾಕ್ಟ್ರಣ್ಣ, ಈ ಟೊಮ್ಯಾಟೋನ ತಿನ್ಬಿಡಿ. ಅಮ್, ನನ್ನ ಹತ್ರ ಒಂದ್ ಐಡಿಯಾ ಇದೆ. ನಾವು ಮಾವನವ್ರನ್ನ ಆ ಉದ್ದ ಇರುತ್ತಲ್ಲ ಆ ವಸ್ತುವಿಂದ ಹಿಡಿಯೋಣ. ಏನ್ ಬಿಲ್ಡಿಂಗಾ? ಅಯ್ಯೋ ಅಲ್ಲ, ಅದು ತುಂಬಾ ಉದ್ದ ಇರುತ್ತೆ, ತೆಳ್ಳಗಿರುತ್ತಲ್ಲ. ದಯಾ, ಅಪ್ಪಾಜಿನ ಹಾವಿಂದ ಹಿಡಿತೇನು? ಅಯ್ಯೋ ಇಲ್ಲ, ಅದ್ರಲ್ಲಿ ಬಟ್ಟೆ ಒಣಗಾಕ್ತಾರಲ್ಲ. ಹಾ ಸರಿ ಸರಿ, ಬಿಸ್ಲು ತಾನೆ? ಅಯ್ಯೋ ಅದಲ್ಲ. ಅಯ್ಯೋ ದಯಾ, ಯಾಕೆ ಇಷ್ಟೊಂದ್ ತಲೆ ತಿಂತ ಇದ್ಯಾ? ಯಾರಾದ್ರೂ ಇವಳನ್ನ ಕಟ್ಟಾಕ್ ಬಿಡ್ರಪ್ಪ. ಹಾ ಅದೇ. ಏನು ಕಟ್ಟೋದ? ಅಯ್ಯೋ ಹಗ್ಗ. ಅಯ್ಯೋ ನನ್ನ ಹಗ್ಗ. ದಯಾ, ಇದೇನ್ ಮಾಡ್ದೆ? ಅಯ್ಯೋ, ಅಪ್ಪಾಜಿ ಮತ್ತೆ ತಪ್ಪಿಸ್ಕೊಂಡ್ಬಿಟ್ರು. ಮತ್ತೆ ಇಂಜೆಕ್ಷನ್ ಕೂಡ ಬಿದ್ದೋಯ್ತು. ಸರ್, ನಾನ್ ಹೊಸ ಮಾತ್ರೆನ ಕಂಡು ಹಿಡ್ದಿದ್ದೀನಿ. ಇದ್ರಿಂದ ಅವರು ಓಡೋದನ್ನ ನಿಲ್ಲಿಸ್ತಾರೆ. ಆದ್ರೆ ಹೇಗಾದ್ರೂ ಮಾಡಿ ಅವ್ರಿಗೆ ಇದನ್ನ ತಿನ್ನಿಸ್ಬೇಕು. ಏ ಹಲೋ, ಮೊದ್ಲೇ ಯಾಕೆ ನೀವ್ ಹೇಳಿಲ್ಲ? ಈ ಮಾತ್ರೆ ನೋಡಿನೇ ನಂಗೆ ಎಷ್ಟು ಖುಷಿ ಆಗ್ತಿದೆ. ಏ ಜೇಟ, ಡಾಕ್ಟ್ರಪ್ಪ, ಅಪ್ಪಾಜಿ ಬಾಯಿ ತೆಗಿರಿ. ಅಪ್ಪಾಜಿ, ನಿಮ್ಗೇನು ಏಟಾಗಿಲ್ಲ ತಾನೆ? ನನಗೆ ಏನು ಏಟಾಗಿಲ್ಲ. ಈಗೇನಿದು ಹೊಸ ಶುರು ಆಯ್ತಲ್ಲ? ಅಯ್ಯೋ, ಈ ಮಾತ್ರೆಯಿಂದ ಅವರು ಸೂಪರ್ ಸ್ಲೋ ಆಗ್ಬಿಟ್ಟಿದ್ದಾರೆ. ಏನ ಐಡಿಯಾ, ಅರ್ಧ ಮಾತ್ರೆ ಹಳೇದು, ಅರ್ಧ ಮಾತ್ರೆ ಹೊಸದು. ಎರಡನ್ನೂ ತಿಂದ್ರೆ ಅವರು ನಾರ್ಮಲ್ ಆಗ್ಬಿಡ್ತಾರೆ. ನಾನು ಸರಿ ಆಗ್ಬಿಟ್ಟೆ. ಮಾವನವ್ರೆ, ನೀವಿನ್ನೂ ಆ ಎರಡನೇ ವಿಷಯ ಏನು ಅಂತ ಹೇಳಲಿಲ್ಲ. ಇವಾಗ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದು, ಜೀವನದಲ್ಲಿ ಅನೇಕ ರೂಪರೇಷೆಗಳಿವೆ. ಇವೆಲ್ಲ ಭಗವಂತನ ಮಾಯೆ. ಅಯ್ಯೋ ಮಾವನವ್ರೆ, ನಾನ್ ಎರಡನೇ ಮಾತಿನ ಬಗ್ಗೆ ಕೇಳ್ತಿರೋದು. ಎರಡನೇದು ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ, ಚಿಪ್ಸು ಕಮ್ಮಿ ಇರುತ್ತೆ.